ನಮ್ಮೊಂದಿಗೆ ಈಗ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು ನಮ್ಮೊಂದಿಗಿದ್ದಾರೆ. ಆರ್ ಅಶೋಕ್ ಅವರೇ, ಈಗ ಒಂದು ಶಕ್ತಿ ಕೇಂದ್ರ ನೋಡಿ, ನಾವು ಅಲ್ಲಿ ನಿಂತಿರ್ತೀವಿ, ನಾವು ಕೂಡ ಸುದ್ದಿಯನ್ನ ಮಾಡ್ತಾ ಇರ್ತೀವಿ. ಆ ಪದ ಕೇಳ್ತಾ ಇದ್ದಂತೆ ನಮ್ಮ ಮೈಯಲ್ಲೆಲ್ಲ ಒಂಥರ ಆಕ್ರೋಶ ಬಂತು. ಶಕ್ತಿ ಕೇಂದ್ರದಲ್ಲಿ ಇಂಥ ಘೋಷಣೆ ಕೂಗುತ್ತಾ, ಎಂಥ ಸ್ಥಿತಿಗೆ ಬಂತು ಅಂತೇಳಿ ನಮಗೆ ನಿಜಕ್ಕೂ ಕೂಡ ಪ್ರಶ್ನೆ ಆಯ್ತು. ನನಗೆ ಭಯ ಕಾಡ್ತಾ ಇರೋದು, ಇನ್ನು ಪಾಕಿಸ್ತಾನದವರು ವಿಧಾನಸೌಧ ಒಳಗಡೆ ಎಲ್ಲೆಲ್ಲ ಕೂತಿದಾರೋ ಅನ್ನೋ ಅನಿಸ್ತಾ ಇದೆ ನನಗೆ. ಇವ್ರನ್ನ ಬಿಟ್ಟೋರು ಯಾರು? ಇವ್ರನ್ನ ಒಳಗಡೆ ಬಿಟ್ಟು ಈ ಥರ ಅವನು ಗೆದ್ದ ತಕ್ಷಣನೇ ಒಬ್ಬ ಮುಸ್ಲಿಂ ನಾಸೀರ್ ಹುಸೇನ್ ಅನ್ನೋರು ಗೆದ್ದ ತಕ್ಷಣನೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಆಗ್ತಾರೆ ಅಂದರೆ, ಈ ದೇಶ ವಿರೋಧಿ ಚಟುವಟಿಕೆಗಳು ವಿಧಾನಸೌಧ ಒಳಗಡೆ ಹೆಂಗೆ ಬಂದವು? ಬಿಟ್ಟೋರು ಯಾರು? ಪೊಲೀಸವ್ರಿಗೇನು ಕಾನೂನು ಜ್ಞಾನ ಇಲ್ವಾ? ಇವ್ರು ಬಿಟ್ಟೋರು ಯಾರು? ಅವ್ರು ಹಾಗೆ ಓದ್ತಾ ಇದ್ದಾರೆ, ಅವ್ರನ್ನ ಬಂಧಿಸೂ ಇಲ್ಲಲ್ಲ ಅವ್ರನ್ನ. ಈಗಾಗಲೇ DK ಸುರೇಶ್ ಅವರು ದೇಶನ ಭಾಗ ಮಾಡಬೇಕು ಅಂತ ಹೇಳಿದ್ರು. ಈಗ ನೋಡ್ತಾ ಇದ್ರೆ ಇವರು ಪಾಕಿಸ್ತಾನ ಜಿಂದಾಬಾದ್. ನಾನಲ್ಲಿ ಪ್ರಶ್ನೆ ಮಾಡಿದೆ, ಸರ್ ಈ ತರ ನಿಮ್ಮ ಬೆಂಬಲಿಗರೊಬ್ರು ಈ ತರ ಘೋಷಣೆ ಕೂಗಿದ್ರು ಅಂತೇಳಿ, ನನಗೆ ನಡೆಯೋ ಹಿಂದೆ ಅಂತೇಳಿ ಬೈದು ಹಿಂದೆ ಕಳ್ಸೋದು ಅಂತ ಕೆಲಸ ಮಾಡಿದ್ರು, ಬೆಂಬಲಿಗರನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು ಅಲ್ಲಿ. ಸೊ ಅಂದ್ರೆ ಅವರು ಅಷ್ಟೆಲ್ಲ ತಪ್ಪು ಮಾಡಿದೆ ಅಂತ ಗೊತ್ತಾದ್ಮೇಲೆ ಅವ್ರು ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಬೋದಿತ್ತು, ಹಿಂದೆಗಡೆಯಿಂದ ಹಾಕೋದ್ರು. ಅಲ್ಲ, ಅವರು ಕೂಡ ಮಾಧ್ಯಮದ ಮೇಲೆ ಬೆದರಿಕೆಯನ್ನು ಹಾಕಿರೋದನ್ನು ನಾನು ನೋಡಿದ್ದೀನಿ. ಮಾಧ್ಯಮದನ್ನು ಕೂಡ ಬೆದರಿಕೆ ಆಗ್ತಾ ಇದ್ದಾರೆ. ಬೆದರಿಕೆ ಆಗ್ತಾ ಇರೋದನ್ನು ಆ ನಾಸೀರ್ ಹುಸೇನ್ ಮಾಧ್ಯಮಕ್ಕೂ ಬೆದರಿಕೆ ಹಾಕಿದ್ದಾರೆ. ಇಂಥದ್ದೆಲ್ಲ ನೋಡ್ತಾ ಇದ್ರೆ ಅವರು ಕರ್ಸಿರೋದೇ ಇವರು ಯಾರು? ನಾಸೀರ್ ಹುಸೇನೇ ಕರ್ಸಿರೋದು. ಅಂತವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆಯಲ್ಲ, ನಾಚಿಕೆ ಆಗ್ಬೇಕು ಕಾಂಗ್ರೆಸ್. ಮುಂದಿನ ನಡೆ ಬಿಜೆಪಿ ಹೋರಾಟ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಅಧಿವೇಶನ ಬಿಡಕ್ಕೆಲ್ಲ. ಏನ್ ಪಾಕಿಸ್ತಾನ ಬಾವುಟನೂ ಆರ್ಸಕ್ಕೆ ಇವರು ಹಿಂದೆ ಮುಂದೆ ನೋಡಲ್ಲ ವಿಧಾನಸೌಧ ಮೇಲೆ. ಅಂತ ಕೆಟ್ಟ ಒಂದು ಸಂಪ್ರದಾಯವನ್ನ ಕಾಂಗ್ರೆಸ್ ಮಾಡಿದ್ದಾರೆ. ಹೇಡಿಗಳು ಕಾಂಗ್ರೆಸ್. ರಾಜ್ಯದಲ್ಲಿ ಕಾನೂನು ಪೂರ್ತಿ ಹೋಗಿದೆ. ಈ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಆಗ್ರಹವನ್ನ